ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ. ಶಿಶುನಾಳ ಶರೀಫರ ಒಂದು ಸಣ್ಣ ಪದ. ತೇರನ್ನೆಳೆಯುತ್ತಾರೆ ತಂಗಿ, ತೇರನ್ನೆಳೆಯುತ್ತಾರೆ, ತೇರನ್ನೆಳೆಯುತ್ತಾರೆ ತಂಗಿ, ತೇರನ್ನೆಳೆಯುತ್ತಾರೆ. ನೋಡಲಿಕ್ಕೆ ಹೋಗೋಣ ಬಾರೆ, ನೋಡಲಿಕ್ಕೆ ಹೋಗೋಣ ಬಾರೆ, ನೋಡಲಿಕ್ಕೆ ಹೋಗೋಣ ಬಾರೆ, ನೋಡಲಿಕ್ಕೆ ಹೋಗೋಣ ಬಾರೆ. ತೇರನ್ನೆಳೆಯುತ್ತಾರೆ ತಂಗಿ, ತೇರನ್ನೆಳೆಯುತ್ತಾರೆ, ತೇರನ್ನೆಳೆಯುತ್ತಾರೆ ತಂಗಿ. ನಾಲ್ಕು ಗಾಲಿ ಒಂದೇ ಜೋಡಿ, ನಾಲ್ಕು ಗಾಲಿ ಒಂದೇ ಜೋಡಿ, ನಾಲ್ಕು ಗಾಲಿ ಒಂದೇ ಜೋಡಿ, ನಾಲ್ಕು ಗಾಲಿ ಒಂದೇ ಜೋಡಿ. ಆಶಾ ಎಂಬೋ ಹಗ್ಗ ಮಾಡಿ, ನಾಲ್ಕು ಗಾಲಿ ಒಂದೇ ಜೋಡಿ, ಆಶಾ ಎಂಬೋ ಹಗ್ಗ ಮಾಡಿ. ತೇರನ್ನೆಳೆಯುತ್ತಾರೆ ತಂಗಿ, ತೇರನ್ನೆಳೆಯುತ್ತಾರೆ, ತೇರನ್ನೆಳೆಯುತ್ತಾರೆ ತಂಗಿ. 8 ಕಂಬದ ಮಂಟಪ ಕಟ್ಟಿ, 8 ಕಂಬದ ಮಂಟಪ ಕಟ್ಟಿ, ಬಂಟರು ಅವರು ಇವರು ಕೂಡಿ. 8 ಕಂಬದ ಮಂಟಪ ಕಟ್ಟಿ, ಬಂಟರು ಅವರು ಇವರು ಕೂಡಿ. ತೇರನ್ನೆಳೆಯುತ್ತಾರೆ ತಂಗಿ, ತೇರನ್ನೆಳೆಯುತ್ತಾರೆ, ತೇರನ್ನೆಳೆಯುತ್ತಾರೆ ತಂಗಿ. ಶಿಶುವಿನಾಳಧೀಶ ದೇವನ ಶಿಶುವಿನಾಳಧೀಶ ದೇವನ, ಶಿಶುವಿನಾಳಧೀಶ ದೇವನ ಬೆಸನದಂತೆ ಎಲ್ಲ ಜನರು, ಬೆಸನದಂತೆ ಎಲ್ಲ ಜನರು. ತೇರನ್ನೆಳೆಯುತ್ತಾರೆ ತಂಗಿ, ತೇರನ್ನೆಳೆಯುತ್ತಾರೆ, ತೇರನ್ನೆಳೆಯುತ್ತಾರೆ ತಂಗಿ. ನೋಡಲಿಕ್ಕೆ ಹೋಗೋಣ ಬಾರೆ, ನೋಡಲಿಕ್ಕೆ ಹೋಗೋಣ ಬಾರೆ, ನೋಡಲಿಕ್ಕೆ ಹೋಗೋಣ ಬಾರೆ, ನೋಡಲಿಕ್ಕೆ ಹೋಗೋಣ ಬಾರೆ. ತೇರನ್ನೆಳೆಯುತ್ತಾರೆ ತಂಗಿ, ತೇರನ್ನೆಳೆಯುತ್ತಾರೆ, ತೇರನ್ನೆಳೆಯುತ್ತಾರೆ ತಂಗಿ. ಇದು ಪ್ರಾಯಶಃ ಶರೀಫರು ಬರೆದಂತಹ ಅತ್ಯಂತ ಸಣ್ಣ ಹಾಡು, ಅಂದ್ರೆ ಚಿಕ್ಕ ಹಾಡಿರ್ಬೇಕು. ಪಲ್ಲವಿ ಒಂದ್ ಸಾಲು, ತೇರನ್ನೆಳೆಯುತ್ತಾರೆ ತಂಗಿ, ತೇರನ್ನೆಳೆಯುತ್ತಾರೆ, ನೋಡಲಿಕ್ಕೆ ಹೋಗೋಣ ಬಾರೆ, ಇಷ್ಟೇ ಪಲ್ಲವಿ. ಇನ್ನು ನುಡಿ 3 ನುಡಿ ಮಾಡಿದಾನೆ ಅಶ್ವತ್ಥನ್ನ. ಪ್ರಾಯಶಃ ಅವರೇನು ನುಡಿ ತರ ಬರೆದಿದಾರಿಲ್ವೋ. ಅಶ್ವಥ್ ಸಂಗೀತ ಸಂಯೋಜನೆ ಮಾಡ್ಬೇಕಾದ್ರೆ ಅದನ್ನ 3 ನುಡಿ ಮಾಡಿ ಹಾಡಿದ್ದಾರೆ. ಮೊದಲನೇದು, 4 ಗಾಲಿ ಒಂದೇ ಜೋಡಿ, ಆಶಾ ಎಂಬ ಹಗ್ಗ ಮಾಡಿ, ಇಷ್ಟೇ. ಒಂದ್ ನುಡಿ, ಒಂದ್ ಸಾಲು, ಒಂದ್ ನುಡಿ ಇಷ್ಟೆ. 4 ಗಾಲಿ ಒಂದೇ ಜೋಡಿ, ಆಶಾ ಎಂಬ ಹಗ್ಗ ಮಾಡಿ. ಎರಡನೇದು, 8 ಕಂಬದ ಮಂಟಪ ಕಟ್ಟಿ, ಬಂಟರು ಅವರು ಇವರು ಕೂಡಿ. 2ನೇ ನುಡಿ ಮುಗೀತು. 3ನೇ ನುಡಿ, ಶಿಶುನಾಳಧೀಶ ದೇವನ ಬೆಸನದಂತೆ ಎಲ್ಲ ಜನರು, ತೇರನ್ನೆಳೆಯುತ್ತಾರೆ ತಂಗಿ, ತೇರನ್ನೆಳೆಯುತ್ತಾರೆ. ಇದಕ್ಕೆ ಶರೀಫ್ ರಸಾಯನ ಅನ್ನೋ ಪುಸ್ತಕದಲ್ಲಿ ನಾನು 1 ರಿಂದ 1.5 ಪೇಜ್ ಅರ್ಥ ಬರೆದಿರ್ಬೋದು ಅಂತ ಕಾಣುತ್ತೆ. ಬಹಳ ಅದ್ಭುತವಾದ ಹಾಡಿದು, ಸಣ್ಣ ಹಾಡಿದ್ರು ಕೂಡ ಈ ತೇರು ಎಳೆಯತಕ್ಕಂಥದ್ದು ಎಲ್ಲಾ ಊರಲ್ಲೂ, ಕರ್ನಾಟಕದಲ್ಲಿ, ಉತ್ತರ ಭಾರತದಲ್ಲಿ ಹೆಂಗಿದೆಯೋ ನನಗೆ ಗೊತ್ತಿಲ್ಲ. ಅಲ್ಲಿ ತೇರು ಎಳೆಯೋ ಸಂಪ್ರದಾಯ ಇದೆಯಲ್ಲೋ, ಇಲ್ಲಂತೂ ಇದೆ. ಅಲ್ಲಿ ಉತ್ತರ ಭಾರತದಲ್ಲಿ ಮೋಸ್ಟ್ಲಿ ತೇರು ಎಳೆಯೋ ಸಂಪ್ರದಾಯ ಇದ್ದಂಗಿಲ್ಲ, ನಾನು ಕೇಳಿಲ್ಲ. ಇಲ್ಲಿ ನಮ್ಮಲ್ಲಿ ಪ್ರತಿಯೊಂದು ಊರಲ್ಲೂ ಒಂದೊಂದು ತೇರಲ್ಲ, ಕೆಲವೂರಲ್ಲಿ 2 ತೇರು, 3 ತೇರು ಇದಾವೆ. ಮನಗುಂಡಿಲ್ಲೇ 2 ತೇರು ಇದಾವೆ.
ಒಂದು ಬಸವಣ್ಣಂದು, ಒಂದು ಹನುಮಪ್ಪಂದು. ಈಗ ಮುಂದೆ ಜಾತ್ರೆ ಎರಡು ಆಗ್ತಾವ. ಅಂದ್ರೆ ತೇರನ್ನ ಎಳೆದ ದಿವಸ ಜಾತ್ರೆ ಮಾಡ್ತಾರೆ ಸಾಮಾನ್ಯವಾಗಿ. ಹಾಗಾದ್ರೆ ಈ ತೇರು ಯಾವ್ದ್ರ ಸಂಕೇತ ಅಂತ ನೋಡಿದ್ರೆ, ಅದನ್ನ ಸರಿಯಾಗಿ ನೀವು ನೋಡಿದ್ರೆ ಮನುಷ್ಯನ ದೇಹದ ಸಂಕೇತ. ಮನುಷ್ಯನ ದೇಹ, ಮನುಷ್ಯನ ಅಂತರಂಗ, ಅದರದ್ದು ಸಂಕೇತನೇ ಅದು ತೇರು. ಅದನ್ನು ಎಳೆಯದೇನಕ್ಕೆ ಅಂತಂದ್ರೆ ಜೀವನ ಪರಮಾತ್ಮನ ಅನುಗ್ರಹ ಅನ್ನುವ ದೃಷ್ಟಿಯಿಂದ ಎಳಿಬೇಕು ಅಂತ ಶಿಶುನಾಳ ಶರೀಫರು ಹೇಳ. ಶಿಶುನಾಳ ಶರೀಫರದ್ದು ಒಂದು ವೈಶಿಷ್ಟ್ಯ ಏನಂದ್ರೆ, ಶರಣತತ್ವವನ್ನು ತುಂಬಾ ಪ್ರೀತಿಸಿದವರು. ಶಿವಯೋಗಿ ಅಂತಾನೆ ಕರೀತಾರೆ. ಶಿಶುನಾಳ ಶರೀಫ ಶಿವಯೋಗಿ ಅಂತಾನೆ ಕರೆಯೋದು ಅವ್ರಿಗೆ. ಆದ್ರೂ ಕೂಡ ಶರಣರಿಗಿಂತ ಸ್ವಲ್ಪ ಭಿನ್ನ ಯಾಕಾಗ್ತಾರ ಅವರು, ಅಥವಾ ಶರಣರ ತತ್ವಕ್ಕೆ ಹೊಸದೇನ್ ತಗೊಂಡ್ಬಂದ್ರು ಅಂತಂದ್ರೆ, ನಮ್ಮ ಸಾಂಪ್ರದಾಯಿಕ ವಿಧಾನಗಳನ್ನ, ಬಹುದೇವತ್ವೋಪಾಸನೆಯನ್ನ ಶರಣರು ಖಂಡಿಸಿದ್ರೆ ಇವರು ಅದಕ್ಕೆ ಹೊಸ ಅರ್ಥ ಕೊಡೋಗ್ತಾರೆ. ಶಿಶುನಾಳ ಶರೀಫ್ ಹೊಸ ಅರ್ಥ ಕೊಡಕ್ ಹೋಗ್ತಾರೆ. ಅದ ಅವ್ರ ವೈಶಿಷ್ಟ್ಯ. ಅದಕ್ಕೆ ಕಾರಣ ಇದೆ. ಅವ್ರ ಗುರುಗಳು ಗೋವಿಂದ ಭಟ್ರು, ಬ್ರಾಹ್ಮಣರು. ಇವ್ರು ಹುಟ್ಟಿದ ಮುಸಲ್ಮಾನರಾಗಿ, ಬೆಳೆದಿದ್ದ ಎಲ್ಲರ ನಡುವೆ ಹಳ್ಳಿ ಸಂಪ್ರದಾಯದಲ್ಲಿ. ಮತ್ತು ಅವರಿದ್ದ ಕಾಲ ಬ್ರಿಟಿಷರು ಉಚ್ಚಾರಾಯ ಸ್ಥಿತಿಯಲ್ಲಿದ್ದಂತ ಕಾಲ. ಅಂದ್ರೆ ಬ್ರಿಟಿಷರದೇ ಪಾರುಪತ್ಯ. ಆ ಸಂದರ್ಭದಲ್ಲಿ ನಮ್ಮ ಆಚರಣೆಗಳನ್ನ ಟೀಕಿಸಬಾರದು ಅಂತಕ್ಕಂಥದ್ದು ಇರ್ಬೋದು. ಜೊತೆಗೆ ನಮ್ಮ ಜನರಿಗೆ ನಿರಾಶೆ ಮಾಡಬಾರ್ದು, ನಮ್ಮ ಜನರನ್ನ ಕೂಡಿಸ್ಬೇಕು, ಅವ್ರಿಗೆ ಹೇಳ್ಕೊಡ್ಬೇಕು. ಅದಕ್ಕೆ ಅವ್ರಿಗೆ ಎಲ್ಲಾದ್ರ ಮೇಲೂ ಹಾಡು ಬರ್ದಿದ್ದಾರೆ. ಉಳವಿ ಜಾತ್ರೆಗೆ ಹೋಗೋಣ. ಉಳವಿ ಜಾತ್ರೆ ನಾನೇ ಇಷ್ಟಪಡಲ್ಲ ನಿಜವಾಗಿ, ಸತ್ಯ ಹೇಳ್ಬೇಕಾದ್ರೆ. ಉಳವಿ ಕೂಡ ತೇರಿದೆ ಅಲ್ಲಿ. ಅದನ್ನ ಉಳವಿ ಪದಯಾತ್ರೆ ಹೋಗ್ತೀವಿ, ವರ್ಷ ಹೋಗ್ತೇವೆ. ಆದ್ರೆ ಎಷ್ಟು ಗದ್ದಲ ಆಗತ್ತೆ ಜಾತ್ರೆಗೆ ಅಂದ್ರೆ, ಎಷ್ಟು ಕೊಳೆ ಆಗತ್ತೆ ಉಳವಿ, ಎಷ್ಟು ಗದ್ದಲ ಆಗತ್ತೆ ಅಂದ್ರೆ ಅಲ್ಲಿ ಸುಖ ಆಗದೇ ಇಲ್ಲ. ಆಮೇಲೆ ಈ ಉಳವಿ ಜಾತ್ರೆ ನೆಪದಲ್ಲಿ ಯಾವ್ದು ಎಲ್ಲಾ ಜಾತ್ರೆ ನೆಪದಲ್ಲಿ ಕುಡುಕರು, ಚಟವಾದಿಗಳು ಇವರೇ ಜಾತ್ರೆಗೆ ಬರ್ತಕ್ಕಂಥವ್ರು ಜಾಸ್ತಿ. ಅದರಿಂದ ತುಂಬಾ ಬೇಜಾರಾಗತ್ತೆ. ಆದ್ರೂ ಕೂಡ ಶರೀಫ್ ಅಜ್ಜ ಅದನ್ನ ಬಿಡಲ್ಲ. ಅಂದ್ರೆ ಉಳವಿ ಇಷ್ಟೊಂದು, ಉಳವಿ ಜಾತ್ರೆ ಆಗ್ಲಿ ಯಾವುದೇ ಜಾತ್ರೆ ಆಗ್ಲಿ ಶರೀಫ್ ಅಜ್ಜನ ಕಾಲಕ್ಕೆ ಇಷ್ಟೊಂದು ಕೆಟ್ಟಿರ್ಲಿಲ್ಲ. ಈಗ ತುಂಬಾ ಕೆಡಿಸ್ಬಿಟ್ಟಿದ್ದಾರೆ. ತುಂಬಾ ಕೆಡಿಸಿದ್ದಾರೆ ಅಂತಂದ್ರೆ, ಪಾದಯಾತ್ರೆ ಹೋಗ್ಬೇಕಾದ್ರೆ ಕುಡ್ತದ ಚಟ ಬಹಳ ಆಗತ್ತೆ. ಎಲ್ಲಿ ಬೇಕಲ್ಲಿ ಪಾಕೆಟ್ಗಳು, ಬಾಟ್ಲಿಗಳು ಒಗೆಯೋದು, ಪರಿಸರ ಕೆಡಿಸ್ತಕ್ಕಂಥ ಆ ಕಾಡಲ್ಲಿ ಪ್ಲಾಸ್ಟಿಕ್ ಅನ್ನ ತಗೊಂಡೋಗಿ ಒಗೆದ್ರೆ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ನೀರು ಕೆಡ್ತದೆ. ಆಮೇಲೆ ಹುಲ್ಲು ಬೆಳೆಯಲ್ಲ. ಪ್ಲಾಸ್ಟಿಕ್ ಇದ್ದಲ್ಲಿ ಜಾಸ್ತಿ ಅಗಲವಾಗಿ ಪ್ಲಾಸ್ಟಿಕ್ ಬಿದ್ರೆ ಅಲ್ಲಿ ಹುಲ್ಲೆ ಬೆಳೆಯಲ್ಲ. ಇದರಿಂದ ಕಾಡನ್ನ ನಾವು ನಾಶ ಮಾಡ್ದಂಗಾಗತ್ತೆ. ಆದ್ರಿಂದ ನಾವಿಲ್ಲಿ ತಿಳ್ಕೋಬೇಕು. ಆದ್ರೆ ಶರೀಫ್ ಅಜ್ಜ ಬಿಡಲ್ಲ. ಉಳವಿ ಜಾತ್ರೆ, ಯಲ್ಲಮ್ಮನ ಜಾತ್ರೆ, ಎಲ್ಲದ್ರ ಬಗ್ಗೆ ಹಾಡು ಬರೀತಾರ. ಕಾರಣ ಪ್ರಾಯಶಃ ಅವ್ರಿಗೇನು ಈ ಮೂಢನಂಬಿಕೆಗಳು ತಪ್ಪು ಅನ್ನೋದು ಗೊತ್ತಿರ್ಲಿಲ್ವಾ? ಖಂಡಿತ ಗೊತ್ತಿತ್ತು. ಕೆಲವು ಸಾರಿ ಖಂಡಿಸ್ತಾರೆ. ಆದ್ರೆ ಪ್ರಾಯಶಃ ಅವ್ರ ಉದ್ದೇಶ ಏನಿರ್ಬೋದು ಅಂದ್ರೆ, ಸಮನ್ವಯ ದೃಷ್ಟಿಕೋನ ಬೆಳೆಸ್ಕೊಳ್ಳೋಣ. ಮೊದಲೇ ಬ್ರಿಟಿಷರ ಆಡಳಿತದಲ್ಲಿ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಹಾಳು ಮಾಡ್ತಿದ್ರು ಅವರು. ಹಿಂದೂ ಸಂಸ್ಕೃತಿ ಹಾಳು ಮಾಡಿ ಕ್ರಿಶ್ಚಿಯಾನಿಟಿ ಹಬ್ಬಿಸ್ಬೇಕು ಅಂತಕ್ಕಂಥದ್ದೇ ಅವರ ಪರಮ ಗುರಿಯಾಗಿತ್ತು. ಅಂಥದ್ರಲ್ಲಿ ನಮ್ಮಂತವ್ರು ಕೂಡ, ಅದರಲ್ಲೂ ಶರೀಫ್ರ ಬಗ್ಗೆ ತುಂಬಾ ಭಕ್ತಿ ಇಟ್ಕೊಂಡಿದ್ರು ಜನ. ಇನ್ನು ಅದನ್ನೇ ಖಂಡಿಸ್ತಾ ಹೋದ್ರೆ ಸರಿ ಹೋಗಲ್ಲ ಅಂತ ಹೇಳಿ ಅವರು ಈ ಸಣ್ಣ ಜನರ, ಅಂದ್ರೆ ಸಾಮಾನ್ಯ ಜನರ, ಬಡವರ, ಮತ್ತು ಏನೂ ಸಂಪ್ರದಾಯ ಗೊತ್ತಿಲ್ಲ, ಓದು ಬರಹ ಬರಲ್ಲ ಅಂತ ಅವರ ಯಾವ ಆಚರಣೆಗಳನ್ನು ಖಂಡಿಸಕ್ ಹೋಗ್ಲಿಲ್ಲ. ಇಲ್ಲಿ ತೇರನ್ನು ಎಳೆಯೋದ್ರ ಬಗ್ಗೆ ಹೇಳ್ತಾ ಹೇಳ್ತಾ ಎಂತ ಅದ್ಭುತವಾಗಿ ಹೇಳ್ತಾರೆ ಅಂದ್ರೆ ತುಂಬಾ ಸಂತೋಷ ಆಗತ್ತೆ. ನಾನು ಮೊದಲು ತೇರು ಎಳೆಯೋದು ಒಪ್ತಿರ್ಲಿಲ್ಲ, ಈಗಲೂ ಒಪ್ಪಲ್ಲ ನಾನು. ತೇರು ಎಳೆಯೋದೇನು ತುಂಬಾ ಖುಷಿ ಆಗಲ್ಲ, ಏನ್ ಅರ್ಥ ಇಲ್ಲ ಅದ್ರಲ್ಲಿ. ಸುಮ್ಮನೆ ಗದ್ದಲ, ಎಲ್ರೂ ಸೇರ್ಕೊಂತಾರೆ, ಹಬ್ಬ ಮಾಡ್ತಾರೆ, ಜಾತ್ರೆ ಮಾಡ್ತಾರೆ, ಊಟ ಮಾಡ್ತಾರೆ, ಹೋಗ್ತಾರೆ ಅನ್ನೋದನ್ನ ಬಿಟ್ರೆ ಆಮೇಲೆ ಏನು ತವ್ರ ಮನೆಗ್ ಬರ್ತಾರೆ, ಹೆಣ್ಮಕ್ಳು ತವ್ರ ಮನೆಗ್ ಬರ್ತಾರೆ. ದೂರದಲ್ಲಿ ಎಲ್ಲೋ ಕೆಲಸ ಮಾಡೋರು, ಬೆಂಗಳೂರಲ್ಲಿದ್ದವರು, ಮುಂಬೈದಲ್ಲಿದ್ದವರು, ಚೆನ್ನೈದಲ್ಲಿದ್ದವರೆಲ್ಲ ಇಲ್ಲಿಗೆ ಬರ್ತಾರೆ, ಊರಿಗೆ ಬರ್ತಾರೆ. ಎಲ್ರೂ ಸೇರಿ ಆನಂದ ಪಡ್ತಾರೆ ವರ್ಷಕ್ಕೊಂದ್ಸಾರಿ ಅನ್ನೋದ್ ಬಿಟ್ರೆ ಅದ್ರಲ್ಲಿ ಏನು ಆಧ್ಯಾತ್ಮಿಕ ಲಾಭ ಏನು ಇಲ್ಲ ತೇರೆಳೆದ್ರಲ್ಲಿ. ಆದ್ರೆ ಅಂಥದ್ರಲ್ಲೂ ಆಧ್ಯಾತ್ಮಿಕತೆ ಹುಡುಕ್ತಾರೆ ಶರೀಫ್ ಅಜ್ಜ. ತೇರನೆಳೆಯುತ್ತಾರೆ ತಂಗಿ, ತೇರನೆಳೆಯುತ್ತಾರೆ.
ಯಾರೋ ಅವ್ರಿಗೆ ಊಟ ಕೊಡ್ತಾ ಇದ್ದಿದ್ದು ಹೆಣ್ಮಕ್ಳು ಒಬ್ರು, ಅಥವಾ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ಳೋರು. ಯಾಕಂದ್ರೆ ಅಷ್ಟು ಚೆನ್ನಾಗಿ ಬದುಕಿದ್ರು. ಅವರು ಹೆಂಡತಿ ತೀರ್ಕೊಂಡ್ಮೇಲೆ ಅವರು ಶಿಕ್ಷಕರಾಗಿ, ಕಲಾವಿದರಾಗಿ, ಎಲ್ಲರ ಜೊತೆ, ಜನರ ಜೊತೆ ಗೆಜ್ಜೆ ಮೇಳ, ಹೆಜ್ಜೆ ಮೇಳ ಕುಣಿದು ಬದುಕದಂತಹವ್ರು. ಹೆಣ್ಮಗಳಿಗೆ ಸಂಬೋಧಿಸಿ ಹೇಳ್ತಾರೆ, ತೇರನೆಳೆಯುತ್ತಾರೆ ತಂಗಿ, ನೋಡಲಿಕ್ಕೆ ಹೋಗೋಣ ಬಾರೆ, ತೇರನೆಳೆಯುತ್ತಾರೆ ತಂಗಿ, ನೋಡಲಿಕ್ಕೆ ಹೋಗೋಣ ಬಾರೆ. ಇದಂತೂ ಗೊತ್ತಾಗತ್ತೆ ನಿಮ್ಗೆಲ್ರಿಗೂ. ನೋಡಕ್ ಹೋಗೋಣ ನಡೆಯವ ಅಂತ. ನಾಲ್ಕು ಗಾಲಿ ಒಂದೇ ಜೋಡಿ, ಆಶಾ ಎಂಬ ಹಗ್ಗ ಮಾಡಿ. ನಾಲ್ಕು ಗಾಲಿ ಒಂದೇ ಜೋಡಿ ಅಂದ್ರೆ ಏನು? ಮೊದ್ಲು ಏನು ಅರ್ಥ ಆಗಿರ್ಲಿಲ್ಲ ನನಗೆ, ಮತ್ತು ಈ ಹಾಡಿಗೆ ಅರ್ಥನೇ ಬರಿಬಾರ್ದು ಅನ್ಕೊಂಡಿದ್ದೆ. ಆ ಅಶ್ವತ್ಥನ ಹಾಡು ಕೇಳೋರ್ಗು ಈ ಹಾಡಿಗೆ ಅರ್ಥನೇ ಬರಿಬಾರ್ದು ಅನ್ಕೊಂಡಿದ್ದೆ. ಅಂದ್ರೆ ಇಷ್ಟು ಸಣ್ಣದ ಹಾಡು ತಗೊಂಡು ಏನ್ ಬರೆಯೋದು ಅದಕ್ಕೆ? ನನಗೇನು ಅರ್ಥನೇ ಆಗಿರಲಿಲ್ಲ ಮೊದಲಿಗೆ. ಒಂದ್ ದಿವಸ ಹಿಂಗೆ ಬೀದರ್ಗೆ ಹೋಗಿದ್ವಿ. ಬೀದರ್ಗೆ ಹೋಗಿ ಬರುವಾಗ ಆ ಹಾಡು ಕೇಳಕ್ ಶುರು ಮಾಡ. ಪ್ರಾಯಶಃ ಬರೋದ್ರೊಳಗೆ, ತುಂಬಾ ದೂರ ಅಲ್ಲ ಬೀದರು, ಅಲ್ಲಿಂದ ಇಲ್ಲಿಗೆ ಬರ್ಬೇಕಲ್ಲ, ಒಂದ್ 50 ಸಾರಿನೋ 100 ಸಾರಿನೋ ಹಾಡು ಕೇಳಿರ್ಬೇಕಲ್ಲ. ಬಾಯ್ಪಾಟೆ ಆಗೋಯ್ತದು ಅಷ್ಟು. ಮತ್ತೆ ಅರ್ಥ ಹೊಳಿತದು. ಅದು ಮುಂಚೆನೆ ಸ್ವಲ್ಪ ಅರ್ಥ ಹೊಳೆದಿತ್ತು. ಅವರು ನಮ್ಮಲ್ಲಿ ಸಂದೀಪ್ ಗುರುಗಳಂತ ಒಬ್ರು ಇದ್ದಾರೆ, ಶಿವಯೋಗೀಶ್ವರ್ ಅಂತ ಹೇಳಿ, ಬಿಜಾಪುರ ಜಿಲ್ಲೆಯವರು. ನವಲ್ಗುಂದಕ್ಕೆ ಬಂದಿದ್ರು. ನವಲ್ಗುಂದಲ್ಲಿ ಹೇಳಿದೆ ನಾನು, ಹಿಂಗ್ರಿ ಅಲ್ಲಿ ಪ್ರವಚನಕ್ಕೆ ಯಾವ್ದೊಂದು ಹೋಗಿದ್ವಿ, ಅವರು ಅಲ್ಲಿಂದ ಬಂದ್ರು, ಶರೀಫರದ್ದು ಹಾಡು ಬರಿಬೇಕು ಅನ್ಕೊಂಡಿದೀನಿ, ಇದು ಅರ್ಥ ಬರಿಬೇಕು. ಅವ್ರು ಇದೇ ಹಾಡು ಹಾಡೋದು ಸುಮ್ನೆ ಹಂಗೆ, ನಾಲ್ಕು ಗಾಲಿ ಒಂದೇ ಜೋಡಿ, ಆಶಾ ಎಂಬ ಹಗ್ಗ ಮಾಡಿ ಅಂದ ಕೂಡ್ಲೆ ನನಗೆ ಪಟ್ನೆ ಹೊಳೀತದು. ಏನು ತೇರಿಗೆ ಸಾಮಾನ್ಯ 4 ಗಾಲಿ ಇರ್ತಾವ ನೋಡಿದಿರಲ್ವಾ, ಮುಂದ್ಗಡೆ 2, ಹಿಂದ್ಗಡೆ 2. ಒಂದೇ ಜೋಡಿ, 4 ಗಾಲಿ ಒಂದೇ ಜೋಡಿ ಹೆಂಗಾಗ್ತವೆ? ಕಷ್ಟ. ಎರಡೆರಡು ಗಾಲಿ ಒಂದ್ ಜೋಡಿ ಅದ್ ಸರಿ, ಅದ್ರ 4 ಗಾಲಿ ಒಂದೇ ಜೋಡಿ ಆಗಿದಾವಲ್ಲ, ಅದು ಒಂದ್ ರೀತಿ. ಅದ್ರ ಏನು ನಮ್ ಕಡೆ ಎಲ್ಲ ಇರ್ಚಿ ಅಂತಾರೆ, ನಿಮ್ ಕಡೆ ಏನಂತೀರೋ ಗೊತ್ತಿಲ್ಲ. ಏನದು ಚಕ್ರ ಜೋಡಿಸೋದು, ಹಿಂಗ್ ಹೋಗಿ ಒಳಗಡೆಯಿಂದ ತಗೊಂಡು ಉದ್ದಕ್ಕೊಂದು ಕೊಟ್ಟಿರ್ತಾರಲ್ಲ ಅಚ್ಚು. ಅಚ್ಚು ಕರೆಕ್ಟ್. ಆ ಅಚ್ಚು ಅದು 4 ಒಂದೇ ಕುಡ್ಸಿರುತ್ತೆ. ಅದು ಬಹಿರಂಗದ ಅರ್ಥ. 4 ಗಾಲಿ ಒಂದೇ ಜೋಡಿ ಅಂತ ಹಂಗ ಅರ್ಥ ಮಾಡ್ಬೋದು. ಅಚ್ಚಿಗೆ ಅವು ಎಲ್ಲ ಕೂಡ್ಕೊಂಡಿರ್ತವೆ ಅಂತ. ಆದ್ರೆ ಇಲ್ಲಿ ಶರೀಫಜ್ಜ ಹೇಳೋದು ಆಶಾ ಎಂಬ ಹಗ್ಗ ಮಾಡಿನ್ಬಿಟ್ರಲ್ಲ, ಅಲ್ಲಿ ಇದನ್ನೆಲ್ಲ ಬದಲಾಯಿಸ್ಬಿಡ್ತಾರ ಅವ್ರು. ಬಹಿರಂಗದ ತೇರನ್ನು ಬಿಟ್ಬಿಟ್ಟು ಬಹಿರಂಗದ 4 ಗಾಲಿಗಳು ಏನೂ ಇಲ್ಲ, ಆಶಾ ಎಂಬ ಹಗ್ಗ ಮಾಡಿ ಮನುಷ್ಯನ ಜೀವನವನ್ನ, ಅಥವಾ ಪ್ರತಿಯೊಂದು ಪ್ರಾಣಿಯ ಜೀವನವನ್ನು, ಒಂದು ಹುಳುವಿನ ಜೀವನವನ್ನು ಕೂಡ, ಹುಳುವಿನಿಂದ ಹಿಡ್ಕೊಂಡು ಮಹಾತ್ಮರವರೆಗೆ, ಮಹಾತ್ಮರಿಗೂ ಕೂಡ ದೇವರ ಆಸೆ ಇಟ್ಟಿರ್ತಾನಂತೆ. ಎಲ್ಲ ಸಿದ್ಧ ಪುರುಷ ಆದ್ಮೇಲೂ ಜಗತ್ಗೆ ಒಳ್ಳೇದಾಗ್ಲಿ, ಜಗತ್ ಸುಧಾರಣೆ ಆಗ್ಲಿ, ಜನರಿಗೆ ಶಾಂತಿ ಸಿಗ್ಲಿ ಅನ್ನೋ ಆಸೆ ಉಳ್ಕೊಂಡಿರುತ್ತೆ ಅವ್ರ ಹತ್ರ. ಹಂಗ ಉಳಿದ್ರೆ ಅವ್ರ ದೇಹದಲ್ಲಿ ಬದುಕ್ತಾರೆ. ಇಲ್ಲಿದ್ರೆ ಯಾವ ಆಸೆಯೂ ಇಲ್ಲ, ಯಾವ ವಾಸನೆನೂ ಇಲ್ಲ ಅಂದ್ರೆ ಶರೀರದಲ್ಲಿ ಬದುಕದೇ ಇಲ್ಲ, ಆತ್ಮ ಹೊರಟೋಗ್ಬಿಡುತ್ತೆ. ಇಲ್ಲಿ 4 ಗಾಲಿ ಒಂದೇ ಜೋಡಿ, ಆಶಾ ಎಂಬ ಹಗ್ಗ ಮಾಡಿ ಅಂದ್ರಲ್ಲ, ಆಶೆ ಅಂತಕ್ಕಂಥದ್ದೇ ಹಗ್ಗ. 4 ಗಾಲಿ ಒಂದೇ ಜೋಡಿ ಅಂದ್ರೆ ಯಾವುದು ಅಂದ್ರೆ ಮನ, ಬುದ್ಧಿ, ಚಿತ್ತ, ಅಹಂಕಾರ ಅಂತ ಏನಿದಾವಲ್ಲ ಅವೇ 4 ಗಾಲಿ. ಜೀವನ ಚಕ್ರಕ್ಕೆ ಈ ತೇರು, ಹೊರಗಿನ ತೇರು ಬಿಟ್ಬಿಡಿ, ನಮಗೆ ಶರೀರ ಅಡ್ಡಾಡಕ್ಕೆ 2 ಗಾಲಿ, ಕಾಲುಗಳೆರಡು ಗಾಲಿ ಕಂಡಯ್ಯ ಅಂತಾರೆ ಅಲ್ಲಮ ಪ್ರಭುದೇವರು, ಅದೇ 2 ಗಾಲಿ. ಆದ್ರೆ ಇಲ್ಲಿ 4 ಗಾಲಿ ಯಾವ್ದಪ್ಪ ಅಂದ್ರೆ ಆಶಾ ಅನ್ನುವ ಹಗ್ಗದಿಂದ, ಆಶಾ ಅನ್ನೋ ಹಗ್ಗದಿಂದ ಎಳಿತಾ ಇರ್ತಕ್ಕಂತಹ ಯಾವ್ದಪ್ಪ ಅದು ಅಂತಂದ್ರೆ ಅಂತಃಕರಣಗಳು ಅನ್ನುವಂತಹದ್ದೇ 4 ಗಾಲಿ. 4 ಗಾಲಿ ಒಂದೇ ಜೋಡಿ, ಆಶಾ ಎಂಬೋ ಹಗ್ಗ ಮಾಡಿ ಮನ, ಬುದ್ಧಿ, ಚಿತ್ತ, ಅಹಂಕಾರಗಳು ಅನ್ನುವ ಗಾಲಿ ಮೇಲೆ ಈ ಜೀವನ ಅನ್ನುವಂತ ರಥ, ಜೀವನ ಅನ್ನುವಂತ ತೇರು ಸಾಗ್ತಾ ಇದೆ. ಅವೆಲ್ಲವಕ್ಕೂ ಪ್ರೇರಣೆ ಮಾಡೋದು ಈ ಓದ್ಬೇಕು ಅನ್ನೋ ಆಸೆ, ಬುದ್ಧಿ ಬೆಳೆಸ್ಕೋಬೇಕು ಅನ್ನೋ ಆಸೆ. ಯಾಕಂದ್ರೆ ನೌಕರಿ ತಗೋಬೇಕು, ಸಂಬಳ ತಗೋಬೇಕು ಅದು. ಇನ್ನು ಮನಸ್ಸು, ಅಧಿಕಾರ, ಹೊನ್ನು, ಹೆಣ್ಣು, ಮಣ್ಣು, ಅಥವಾ ಒಟ್ಟು ಏನು ಅರಿಷಡ್ ವರ್ಗಗಳು, ಅವುಗಳನ್ನು ಈಡೇರಿಸ್ಕೊಳ್ಬೇಕು ಅನ್ನೋ ಆಸೆ ಮನಸ್ಸಿಗೆ. ಅಹಂಕಾರಕ್ಕೆ ಕೀರ್ತಿ, ಪ್ರತಿಷ್ಠೆ ಗಳಿಸ್ಬೇಕು ಅನ್ನುವಂತ. ಆದ್ರೆ ಇವು 4 ಒಂದೇ ತರ ಇದು, ಬೆಚ್ಚಿ ಬೇರೆ ಮಾಡಿ ತೋರ್ಸಕ್ ಬರಲ್ಲ.
ಏನೋ ಬ್ರೈನ್ ಆಪರೇಷನ್ ಮಾಡ್ಬಿಟ್ಟು ಈ ಜಾಗದಲ್ಲಿ ಅಹಂಕಾರ ಇದೆ, ಈ ಜಾಗದಲ್ಲಿ ಆಸೆ ಇದೆ, ಈ ಜಾಗದಲ್ಲಿ ಏನು ಬುದ್ಧಿ ಇದೆ, ಈ ಜಾಗದಲ್ಲಿ ಮನಸ್ಸಿದೆ ಅಂತ ತೋರ್ಸಕ್ಕೆ ಬರಲ್ಲ. ಒಂದೇ ಜೋಡಿ ಅವು, 4 ಗಾಲಿ ಒಂದೇ ಜೋಡಿ. ಆಶಾ ಎಂಬ ಹಗ್ಗ ಮಾಡಿ, ಅರ್ಥ ಆಗತ್ತಲ್ವಾ? ಆಶೆ ಅಂತಕ್ಕಂಥದ್ದೇ ಹಗ್ಗ. ಇನ್ನು ಮುಂದೆ 2ನೇದ್ರಲ್ಲಿ ಹೇಳ್ತಾರೆ, 8 ಕಂಬದ ಮಂಟಪ ಕಟ್ಟಿ ಭಂಟರು ಅವರು ಇವರು ಕೂಡಿ. ತೇರಿಗೆ ಕಂಬಗಳನ್ನ ಹಾಕಿರ್ತಾರೆ ಮೇಲೆ, ಅದೆಲ್ಲ ಕೂರ್ಸಕ್ಕೆ ಮಾಡಕ್ಕೆಲ್ಲ, ಛತ್ ಮಾಡಕ್ಕೆ, ಅದಕ್ಕೆಲ್ಲ 8 ಕಂಬಗಳನ್ನ ಹಾಕಿರ್ತಾರೆ. ಹಾಗೆ ಈ ಶರೀರ ನಿರ್ಮಾಣ ಆಗಿರ್ತಕ್ಕಂಥದ್ದು ಕೂಡ 8 ತತ್ವಗಳಿಂದ, ಅಷ್ಟಾವರಣಗಳು ಅದರ ಮೇಲೆ ಶರಣರದನ್ನ ನಿರ್ಮಿಸಿರ್ತಕ್ಕಂಥದ್ದು. ಆ ಅಷ್ಟಪುರುಷರು ಯಾರ್ಯಾರಪ್ಪ ಅಂತಂದ್ರೆ, ಅಥವಾ ಅಷ್ಟ ತತ್ವಗಳು ಯಾವ್ಯಾವ್ದಪ್ಪ ಅಂತಂದ್ರೆ, ಪಂಚಭೂತಗಳು ಪೃಥ್ವಿ, ತೇಜ, ವಾಯು, ಆಕಾಶ, ಸೂರ್ಯ, ಚಂದ್ರ, ಆತ್ಮ. ಈ 8 ತತ್ವಗಳಿಂದ ಶರೀರ ಆಗಿದೆ ಅಂತ ಹೇಳ್ತಾರೆ. ಸೂರ್ಯ, ಚಂದ್ರ, ಆತ್ಮ. ನಾವು ಸಾಮಾನ್ಯ ಕೆಲವು ಸಾರಿ ಹೆಚ್ಚು ಪ್ರಸಂಗಗಳಲ್ಲಿ ಅಗ್ನಿತತ್ವ, ಸೂರ್ಯ ಅಗ್ನಿತತ್ವ ಬೇರೆ ಬೇರೆ ಅಲ್ಲ ಅಂತ ಮಾಡ್ತೀವಿ. ಚಂದ್ರ, ಸೂರ್ಯ, ನಕ್ಷತ್ರಗಳು ಎಲ್ಲವೂ ಕೂಡ ಅಗ್ನಿತತ್ವ ಅಂತ ಹೇಳ್ಬಿಡ್ತೀವಿ. ಆದರೆ ಶರಣರು ಮತ್ತು ಉಪನಿಷತ್ತುಗಳಲ್ಲಿ ಅಷ್ಟ ಪುರುಷರು, ಅಷ್ಟ ತತ್ವಗಳು ಶರೀರ ನಿರ್ಮಾಣ ಆಗೋದಕ್ಕೆ ಪಂಚತತ್ವಗಳು, ಒಂದು ಪಂಚಭೂತಗಳು ಮತ್ತು ಸೂರ್ಯ, ಚಂದ್ರ, ಆತ್ಮ ಅನ್ನುವಂತ 8 ತತ್ವಗಳನ್ನ ಹೇಳ್ತಾರೆ. ಅವೇ 8 ಕಂಬಗಳು. ಈ ದೇಹ ಅನ್ನೋ ತೇರ್ ನಿರ್ಮಾಣ ಆಗಕ್ಕೆ 8 ಕಂಬಗಳು. 8 ಕಂಬದ ಮಂಟಪ ಕಟ್ಟಿ, ತೇರಿನ ಮೇಲೆ ಮಂಟಪ ಕಟ್ಟಿರ್ತಾರೆ. ಹಾಗೆ ಈ ಶರೀರ ಅನ್ನುವಂಥದ್ದು ಒಂದು ಮಂಟಪ. 8 ಕಂಬದ ಮಂಟಪ ಕಟ್ಟಿ ಭಂಟರು ಅವರು ಇವರು ಕೂಡಿ. ತೇರನ್ನ ಬಂಟರು ಅಂದ್ರೆ ಸೇವಕರು, ಭಕ್ತರು ಅಂತ ಅರ್ಥ ಇಲ್ಲಿ ತಗೋಬೇಕು. ಎಲ್ರೂ ಕೂಡಿ ತೇರು ಎಳಿತಿರ್ತಾರೆ. ಒಂಚೂರು ಹಗ್ಗಕ್ಕೆ ಕೈ ಹಚ್ಚಿದ್ರು ಸಾಕಪ್ಪ ಅಂದ್ರೆ ಸತ್ತೇ ಹೋಗ್ತಾರೆ ಕೆಲವರು. ಅಲ್ಲೆಲ್ಲ ಕೊಟ್ಟೂರಲ್ಲೆಲ್ಲ ತೇರ್ ಮೇಲಿನ ಭಾಗ ಬಿದ್ದು ಒಬ್ರು, 2, 3, 4 ಜನ ಏನೋ ಸತ್ರು. ಆದ್ರೂ ಎಲ್ರಿಗೂ ಏನ್ ಆಸೆ ಇರುತ್ತೆ, ನಾನು ತೇರಿನ ಹಗ್ಗಕ್ಕೆ ಕೈ ಹಾಕಿ ಪುಣ್ಯ ಕಟ್ಕೋಬೇಕು. ಪುಣ್ಯ ಖಂಡಿತ ಬರಲ್ಲ. ಅದೇ ಏನಂದ್ರೆ, ಜನರ ಈ ಭಾವನೆಯನ್ನ ಒಂದು ಸಂಪ್ರದಾಯಕ್ಕೆ ಕಟ್ಟಿ ಎಷ್ಟೋ ಜನ್ಮಗಳು ಅವ್ರು ಕಳೆಯಂಗ್ ಮಾಡ್ತಾರಲ್ಲ, ಅದು ಶರಣರು ಒಪ್ಪದೇ ಇರ್ತಕ್ಕಂಥ ಸಂಗತಿ. ಹಗ್ಗಕ್ಕೆ ಕೈ ಹಚ್ಬಿಟ್ರೆ ಅಥವಾ ತೇರಳೆ ನೋಡ್ಬಿಟ್ರೆ ಖಂಡಿತ ಪುಣ್ಯ ಬರಲ್ಲ. ಹಾಗಾದ್ರೆ ಅದು ಜನರಿಗಿದೆ ಭ್ರಮೆ ಇದೆ. ಒಂಚೂರಾದ್ರೂ ಕೈ ಹಚ್ಬೇಕಪ್ಪ, ಅದಕ್ಕೆ ಒಬ್ರ ಮೇಲೆ ಒಬ್ರು ಬೀಳ್ತಾರೆ. ಸಣ್ಣ ಸಣ್ಣ ಮಕ್ಳು ಏನಾರು ಸಿಕ್ಕಾಕೊಂಡ್ರೆ ತುಳ್ದೇ ಬಿಡ್ತಾರೆ ಬೇಕಿದ್ರೆ. ಅಷ್ಟು ಅದ್ರ ಅಗತ್ಯ ಇದೆಯಾ? ಆದ್ರೆ ಶರೀಫ್ ಅಜ್ಜ ಹೇಳೋದು, ಭಕ್ತರು ಅವರು ಇವರು ಕೂಡ ಹೆಂಗ್ ತೇರ್ ಎಳಿತಾರಲ್ಲ, ಈ ಶರೀರ ಅಂತಕ್ಕಂಥ ತೇರನ್ನ ಅವರು ಇವರು ಪಂಚ ಪ್ರಾಣಗಳು ಮತ್ತು ಪಂಚ ಉಪಪ್ರಾಣಗಳು ಅನ್ನುವಂತಹ ಇವೇ ಭಂಟರು ಈ ಶರೀರವನ್ನ ಓಡಾಡ್ಸೋದು, ಊಟ ಮಾಡಿಸೋದು, ನಿದ್ದೆ ಮಾಡಿಸೋದು, ಮಾತಾಡ್ಸೋದು. ಈಗ ಮಾತಾಡೋದಕ್ಕೂ ಕೂಡ ಒಂದು ವಾಯು ಕಾರಣ. ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ ಅದು ಇಲ್ಲೂ ಎಲ್ಲ ನಾಲ್ಗೆಯಲ್ಲಿ, ತುಟಿಯಲ್ಲಿ ಶಬ್ದ ಹೊರಡ್ಬೇಕಂದ್ರೂ ಕೂಡ ಅದು ಕಾರಣ. ಮತ್ತೆ ಇಲ್ಲಿ ಕಂಠಸ್ಥಾನದಲ್ಲಿ ಒಂದು ವಾಯು ಇರ್ತದೆ, ಕನಸು ಕಾಣ್ತಕ್ಕಂಥದ್ದು ಒಂದು ವಾಯು, ಆಕಳಿಕೆ, ತೇಗು, ಓಕರಿಕೆ, ಎಲ್ಲದಕ್ಕೂ ಕಾರಣ ಈ ಪಂಚವಾಯುಗಳು, ದಶವಾಯುಗಳು. ಅವೇ ಭಂಟರು ಈ ಶರೀರವನ್ನ ಸಾಗಿಸ್ತಕ್ಕಂತ, ನಡೆದಾಡಿಸ್ತಕ್ಕಂತ ಏನು ಭಂಟರು. ಅವರು ಇವರು ಕೂಡಿ ತೇರನ್ನು ಎಳೆಯುತ್ತಾರೆ. ಕೊನೆಗೆ ಏನ್ ಹೇಳ್ತಾರೆ ಅಂದ್ರೆ, ಕೊನೆ ನೋಡಿ ಬಹಳ ಅದ್ಭುತವಾಗಿ ಹೇಳ್ತಾರೆ, ಶಿಶುವಿನಾಳಧೀಶ ದೇವನ ವ್ಯಸನದಂತೆ ಎಲ್ಲ ಜನರು. ಇಲ್ಲಿ ಒಂದೇ ಒಂದು ಶಬ್ದದಲ್ಲಿ ಬರೀ ಜನರು ಅಂದ್ಬಿಟ್ಟಿದ್ರೆ ತೇರೆಳೆಯವರು ಅಷ್ಟೇ ಅಂತ ಆಗೋಗ್ಬಿಡೋದು. ಆದ್ರೆ ಇಲ್ಲಿ ಏನ್ ಮಾಡ್ತಾರೆ ಶರೀಫ್ ಅಜ್ಜ, ಅದು ಜ್ಞಾನಿಗಳು, ಆತ್ಮಜ್ಞಾನಿಗಳ ಬರವಣಿಗೆ ಹಂಗೆ ಇರುತ್ತೆ. ಒಂದೇ ಒಂದು ಶಬ್ದದಲ್ಲಿ ಎಲ್ಲೋ ತಗೊಂಡೋಗ್ಬಿಡ್ತಾರೆ ನಮ್ಮನ್ನ. ಆ ಶಿಶುವಿನಾಳಧೀಶ ದೇವನ, ಶಿಶುವಿನಾಳಧೀಶ ಅಂದ್ರೆ ಅಲ್ಲಿ ಬಸವಣ್ಣನ ಗುಡಿ ಇದೆ. ಅದೇ 4 ಕಾಲಿನ ಬಸವಣ್ಣ, ಅದನ್ನೇ ಅವರು ಊರಿನ ಮನೆ ದೇವರು, ಊರ್ ದೇವರು ಅಂತ ಮಾಡ್ಕೊಂಡಿದ್ದಾರೆ. ಅದನ್ನೇ ಶಿಶುವಿನಾಳಧೀಶ ಅಂತ ಅವರು ಮಾಡ್ಕೊಂಡಿದ್ದಾರೆ, ಅಂಕಿತ ಮಾಡ್ಕೊಂಡಿದ್ದಾರೆ. ಶಿಶುವಿನಾಳಧೀಶ ದೇವನ, ದೇವ ಅಂದ್ರೆ ಪರಮಾತ್ಮ, ಆ ದೇವನ ವ್ಯಸನದಿಂದ, ವ್ಯಸನ ಅಂದ್ರೆ ಆಜ್ಞೆ, ಅಪ್ಪಣೆ ಅಂತಿರಲ್ಲ ನೀವು, ಅಪ್ಪಣೆ, ಆಜ್ಞೆ. ಶಿಶುವಿನಾಳಧೀಶ ದೇವನ
ವ್ಯಸನದಂತೆ ಎಲ್ಲ ಜನರು, ಎಲ್ಲಾ ಜನರು ಅವರು ಇವರು ಅಂತಲ್ಲ, ಒಬ್ರು ಇಬ್ರು ಅಂತಲ್ಲ. ಶಿಶುವಿನಾಳಧೀಶ ಹೇಳ್ದಂಗೆ ಅಂದ್ರೆ ಪರಮಾತ್ಮ ಹೇಳ್ದಂಗೆ ಎಲ್ಲ ಜನರು ತೇರನ್ನು ಎಳೆಯುತ್ತಾರೆ. ಅಂದ್ರೆ ಅಲ್ಲಿ ತೇರಿಗೆ ಬಂದವರು ಅಷ್ಟೇ ಅಲ್ಲ, ಆ ತೇರನ್ನು ಮುಟ್ಟಿ ಎಳೆಯೋರು ಅಷ್ಟೇ ಅಲ್ಲ, ಎಲ್ಲರೂ ತಮ್ಮ ತಮ್ಮ ದೇಹ ಅನ್ನುವಂತಹ ತೇರನ್ನು ಎಳ್ಕೊಂಡು ಸಂಸ್ಕಾರಕ್ಕೆ ಅನುಗುಣವಾಗಿ ವಿಧಿ ದ್ವಾರ ಏನು ಕರ್ಮ ಬಂಧನ ಇದೆಯೋ ಅದಕ್ಕನುಸಾರವಾಗಿ ಸಾಧಕರು ಸಾಧನೆಯ ರೀತಿಯಲ್ಲಿ, ಸಾಮಾನ್ಯ ಜನರು ಸಾಮಾನ್ಯದ ರೀತಿಯಲ್ಲಿ ಈ ತೇರನ್ನು ಎಳ್ಕೊಂಡು ಅಡ್ಡಾಡ್ತಾ ಇದ್ದಾರೆ. ಶಿಶುವಿನಾಳಧೀಶ ದೇವನ ವ್ಯಸನದಂತೆ ಎಲ್ಲ ಜನರು ತೇರನೆಳೆಯುತ್ತಾರೆ ತಂಗಿ, ತೇರನೆಳೆಯುತ್ತಾರೆ. ಆ ಎಲ್ಲ ಜನರು ಅನ್ನುವಾಗ ಅದು ಈ ತೇರಲ್ಲಪ್ಪ, ಎಲ್ಲ ಜನರು. ಎಂತ ಅದ್ಭುತವಾದಂತಹ ಅರ್ಥ ಇದೆ. ಅದಕ್ಕೆ ಶರೀಫ ರಸಾಯನ ಪುಸ್ತಕ ತಗೊಂಡು ಓದ್ಕೊಳ್ಳಿ. ಯಾರಾದ್ರೂ ಓದೋ ಇಂಟ್ರೆಸ್ಟ್ ಇದ್ದವ್ರು ಇದ್ರೆ ಆ ಪುಸ್ತಕನ ಓದ್ಬೇಕು ನೀವು. ಅದು ತುಂಬಾ ಖುಷಿ ಕೊಡುತ್ತೆ. ಉಪವಾಸದ ಸಂದರ್ಭದಲ್ಲಿ ಪುಸ್ತಕಗಳ ಓದು ಇದೆಯಲ್ಲ, ನಿಮ್ಗಿನ್ನೂ ಆರೋಗ್ಯವನ್ನು ಕೊಡುತ್ತೆ. ಓದುವಾಗ ಖುಷಿ ಆಗತ್ತಲ್ಲ, ಅರ್ಥ ಆದ್ರೆ ಖುಷಿ ಆಗತ್ತೆ. ಆ ಖುಷಿ ಆಗೋದು ಕೂಡ ಒಂದು ಔಷಧಿ ಇದ್ದ ಹಾಗೆ. ಈಗ ಧ್ಯಾನ ನಡೀತಾ ಇದೆ. ಧ್ಯಾನ ಅಂತೂ ಶ್ರೇಷ್ಠವಾದ ಔಷಧಿ. ಮನಸ್ಸಿನ ಕಾಯಿಲೆಗಳಿಗೂ ಕೂಡ ಧ್ಯಾನ ಔಷಧಿ. ಭವರೋಗಕ್ಕೆ ಔಷಧಿ ಧ್ಯಾನ. ಅಂತಹ ಧ್ಯಾನ ಕೂಡ ನಡೀತಾ ಇದೆ. ಬೆಳಗ್ಗೆ 9:00ವರೆಗೆ, ಮಧ್ಯಾಹ್ನ 3:00ವರೆಗೆ 2 ಪೀರಿಯಡ್ ಅಟೆಂಡ್ ಮಾಡ್ರಿ. ಪ್ರಶ್ನೆಗಳಿದ್ರೆ ನೆನ್ಪಿಟ್ಕೊಂಡು ಬನ್ನಿ, ಇಲ್ಲಾಂದ್ರೆ ಬರ್ಕೊಂಡು ಬನ್ನಿ. ನೆನ್ಪುಳಿಯಲ್ಲ ಅಂದ್ರೆ ಬರ್ಕೊಂಡು ಬನ್ನಿ. ಪ್ರಶ್ನೆಗಳಿದ್ರೆ ಚರ್ಚೆ ಆಗತ್ತೆ, ಬೇರೆಯವ್ರಿಗೂ ಉಪಯೋಗ ಆಗತ್ತೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.